ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಪ್ರಶ್ನೆ ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಹೇಳ್ತೀನಿ. ಇದು ಇಲ್ಲಿ 200 ಹುದ್ದೆ ಖಾಲಿದೆ. ಇದು CESY ಮೈಸೂರು ನೇಮಕಾತಿಯಾಗಿದೆ. ನೇಮಕಾತಿ ಪ್ರಕಟವಾಗಿದೆ ಇವಾಗ. ಇಲ್ಲಿ ವಿದ್ಯಾರ್ಥಿ ಎಷ್ಟಿರಬೇಕು, ವೇತನ ಎಷ್ಟಿರುತ್ತೆ, ವಯೋಮಿತಿ ಎಷ್ಟಿರುತ್ತೆ, ಆಯ್ಕೆ ಪ್ರಕ್ರಿಯೆ ಆಗಿರುತ್ತೆ, ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿಯ ನೋಟಿಫಿಕೇಶನ್ ಏನ್ ಬರ್ತದೆ, ಹೊಸ ವಿಡಿಯೋ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಮಾಹಿತಿ ಹೋಗೋಣ. ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಕಾದಿರ್ತಕ್ಕಂಥ 200 ಕಾದಿರ್ತಕ್ಕಂಥ ಹುದ್ದೆಗಳಿವೆ, ಅಪ್ರೆಂಟಿಸ್ ಹುದ್ದೆಗಳು. ಇಲ್ಲಿ ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ CESY ಮೈಸೂರು ಅಪ್ರೆಂಟಿಸ್ ನೇಮಕಾತಿ ಕೊಟ್ಟಿದ್ದಾರೆ. ಈ ಹುದ್ದೆಗಳು ಅಪ್ರೆಂಟಿಸ್ ಹುದ್ದೆಗಳಾಗಿವೆ. ಅಪ್ರೆಂಟಿಸ್ ಟೆಕ್ನಿಷಿಯನ್ಸ್, ಡಿಪ್ಲೊಮಾ, ಅಪ್ರೆಂಟಿಸ್ ಪದವಿ, ಆಮೇಲೆ ಹುದ್ದೆ ಬರೆದಿದ್ದಾರೆ. ಕರ್ತವ್ಯ ಸ್ಥಳ ಕರ್ನಾಟಕದಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು 200 ಹುದ್ದೆ ಖಾಲಿವೆ. ಅದರಲ್ಲಿ ಇಂಜಿನಿಯರಿಂಗ್ದಲ್ಲಿ 80 ಹುದ್ದೆ ಖಾಲಿವೆ, ಟೆಕ್ನಿಷಿಯನ್ಸ್ ಅಲ್ಲಿ 55 ಹುದ್ದೆ, ಪದವೀಧರದಲ್ಲಿ 65 ಹುದ್ದೆ ಖಾಲಿವೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂತು BE, BTech, ಡಿಪ್ಲೊಮಾ ಹಾಗೂ ಡಿಗ್ರಿ ಹೊಂದಿರಬೇಕಾಗಿರುತ್ತೆ. ಆಮೇಲೆ ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ 3 ವರ್ಷಗಳ ಡಿಪ್ಲೊಮಾ ಹೊಂದಿರಬೇಕಾಗುತ್ತೆ. ಪದವೀಧರ ಹುದ್ದೆಗಳಿಗೆ BA, BSc, BCom, BBA, BCA ಅರ್ಹತೆ ಹೊಂದಿರು ಅಪ್ಲೈ ಮಾಡಬಹುದು. ವಯೋಮಿತಿ 18ಕ್ಕಿಂತ ಹೆಚ್ಚಿಗೆ ಇರಬೇಕಂತ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನದಲ್ಲಿ ಅವರು ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ವಿಧಾನ ಇರುತ್ತದೆ ಮತ್ತು ಮೆರಿಟ್ ಲಿಸ್ಟ್, ಶಾರ್ಟ್ ಲಿಸ್ಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ತರಬೇತಿ ಅವಧಿ 1 ವರ್ಷ ಮಾತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಲರಿ 12,000, 19,000, 12,000, 10,000 ಸಲ್ಲಿಸತಕ್ಕಂಥ ಮಾಹಿತಿ ಇದೆ. ಇನ್ನು ಇದಕ್ಕೆ ಯಾವುದೇ ರೀತಿ ಫೀಸ್ ಇರುವುದಿಲ್ಲ ಅಥವಾ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಡೇಟ್ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ May 8, 2026 ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ May 29, 2026 ಆಗಿದೆ. ಹಾಗೂ ಅಭ್ಯರ್ಥಿಗಳಿಗೆ ಕಿರುಪಟ್ಟಿ ಬಿಡುವ ದಿನಾಂಕ June 5, 2026 ಆಗಿದೆ. ಆಮೇಲೆ ದಾಖಲೆಗಳ ಪರಿಶೀಲನೆ ದಿನಾಂಕ June 19, 2026 ಆಗಿದೆ. 15 ಕೊಟ್ಟಿದ್ದಾರೆ. ಇವಾಗ ನೇರವಾಗಿ ನಾವು ಆಪ್ಷನ್ ವೆಬ್ಸೈಟ್ ಹೋಗಿ PDF ಕೊಟ್ಟಿದ್ದಾರೆ. PDF ಕೊಡೋಣ, ಹಾಗೂ ಅಪ್ಲೈ ಲಿಂಕ್ ಅನ್ನು ಕೂಡ ತೋರಿಸ್ತೀವಿ ಇವಾಗ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನೇಮಕಾತಿ ಒಂದು ಮಾಹಿತಿ ಆಗಿದೆ. ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. PDF ಅಲ್ಲಿ ಏನಿದೆ ಅಂದ್ರೆ ಇದು ನೋಡಿ, ಈ ರೀತಿ PDF ಕೊಟ್ಟಿದ್ದಾರೆ. ಸುಮಾರು 4 ಪೇಜ್ PDF ಇದೆ. ಇದು ನೋಡ್ಕೋಬಹುದು. ಇಲ್ಲಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಪ್ರಪೋಸಲ್ ಲಿಮಿಟೆಡ್ ಕೊಟ್ಟಿದ್ದಾರೆ. ಡೇಟ್ 34 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ, ರಿಸೆಪ್ಷನ್ ಅಂತ. ಇಲ್ಲಿ 2023, 24, 25 ಸ್ಯಾಲರಿ ಪಾಸ್ ಆದ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಅವ್ರು ಪಾಸ್ ಅಂತ 22ರಿಂದ 20 ಪಾಸ್ ಅವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ರೆಂಟಿಸ್ ಹುದ್ದೆ ಆಗಿದೆ. ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಯಾವ ವಿದ್ಯುತ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿರ್ಬೇಕು, ಸಿವಿಲ್ ಆಗಿರ್ಬೇಕು. ಇವರಿಗೆ ಮಂತ್ಲಿ ಸ್ಟೈಪಂಡ್ ಬಂತು 12,300 ಇರುತ್ತೆ. 1 ವರ್ಷ ಡ್ಯೂರೇಷನ್ ಇರ್ತದೆ. ಟೋಟಲ್ ಅಲ್ಲಿ 80 ಕೋರ್ಸ್ ಖಾಲಿ ಇದರಲ್ಲಿ. ಆಮೇಲೆ ಡಿಪ್ಲೊಮಾದವರಿಗೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಆಗಿದೆ, ಸಿವಿಲ್ ಇಂಜಿನಿಯರಿಂಗ್ ಕೂಡ ಇರ್ತದೆ. ಇಲ್ಲಿ ಟೋಟಲ್ ಆಗಿ ಕೋರ್ಸ್ ಮತ್ತು 55 ಹುದ್ದೆ ಖಾಲಿ ಕೊಟ್ಟಿದ್ದಾರೆ. ಇವರಿಗೆ ಸ್ಯಾಲರಿ ಮತ್ತು 10,900 ರೂಪಾಯಿ ಪರ್ ಮಂತ್ ಇರುತ್ತೆ. ಆಮೇಲೆ 1 ಇಯರ್ ಟ್ರೈನಿಂಗ್ ಕೊಟ್ಟಿರ್ತದೆ. ಆಮೇಲೆ ಡಿಗ್ರಿ ಅವರಿಗೆ ಡಿಗ್ರಿ ಯಾವ್ದು ಅಂದ್ರೆ BCom, BBA, BCA, BA, BSc ಆಗಿದೆ. ಟೋಟಲ್ ಬಂದಲ್ಲಿ 65 ಹುದ್ದೆ ಖಾಲಿಗೆ 12,300 ರೂಪಾಯಿ ಸ್ಯಾಲರಿ ಇರ್ತದೆ. 1 ವರ್ಷ ಟ್ರೈನಿಂಗ್ ಇರ್ತದೆ. ಇಲ್ಲಿ ರಿಕ್ವೆಸ್ಟ್ ಪರ್ಸನ್ ಕೊಟ್ಟಿದ್ದಾರೆ ಫಾರ್ ಗ್ರಾಜುಯೇಟ್ ಅಪ್ರೆಂಟಿಸ್ ಪಾಸ್ಡ್ ಪ್ರೊಸೆಸ್ BE, BTech ಇದ್ದರೂ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಅಟ್ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಪ್ಲೈ ಮಾಡಬಹುದು. ಇಲ್ಲಿ ಫಾರ್ ಟೆಕ್ನಿಷಿಯನ್ಸ್ ಮತ್ತು ಡಿಪ್ಲೊಮಾದವರಿಗೆ 3 ವರ್ಷ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಕೊಟ್ಟಿರಬಹುದು. ಇಲ್ಲಿ ನಾನ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ, BA, BSc ಅವರು ಕೂಡ ಅಪ್ಲೈ ಮಾಡಬಹುದು. ಇನ್ನು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ಬಿಟ್ಟು BE ಡಿಗ್ರಿ, BTech ಡಿಗ್ರಿ, ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೊವಿಷನಲ್, BA ಡಿಗ್ರಿ, BTech ಡಿಗ್ರಿ, ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೊವಿಷನಲ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. 2022ರಿಂದ 26 ವರ್ಷ ಒಳಗೆ ಪಾಸ್ ಆದ ಮಾತ್ರ ಅರ್ಜಿ ಸಲ್ಲಿಸುವಂತ ಕೊಟ್ಟಿದ್ದಾರೆ. ಡಿಗ್ರಿ, ಡಿಪ್ಲೊಮಾ ಇಂಜಿನಿಯರಿಂಗ್ ಅವರು ಇಲ್ಲಿ ಅಪ್ರೆಂಟಿಸ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ರೆಸಲ್ಯೂಷನ್ ಪಾಲಿಸಿ ಕೊಟ್ಟಿದ್ದಾರೆ, ಅದಕ್ಕೆ ಅಂತ ನೋಡ್ಕೊಳ್ಳೋದನ್ನ. ಆಮೇಲೆ ಮಿನಿಮಮ್ ಫಿಸಿಕಲ್ ಫಿಟ್ನೆಸ್ ಕೊಟ್ಟಿದ್ದಾರೆ. ಆಸ್ ಕ್ಲಾಸಸ್ ಫಾರ್ ದಿ ಅಪ್ರೆಂಟಿಸ್ ಕೊಟ್ಟಿದ್ದಾರೆ. ರೂಲ್ 1992 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡ್ಯೂರೇಷನ್ ಆಫ್ ಟ್ರೈನಿಂಗ್, ಇದು ಯಾವ ರೀತಿ ಟ್ರೈನಿಂಗ್ ಎಷ್ಟು ವರ್ಷ ಇದೆ ಆಸ್ ಪರ್ 1 ಇಯರ್ ಅಂತ ಕೊಟ್ಟಿದ್ದಾರೆ. ಪೀರಿಯಡ್ ಅಂತೂ 1 ಇಯರ್ ಅಂತ ಇದು. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಕೊಟ್ಟಿದ್ದಾರೆ, ನಿಮ್ಮ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ಒಂದ್ಸರಿ ಓದ್ಕೊಳ್ಳೋದನ್ನ. ಇಲ್ಲಿ ಶಾರ್ಟ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ಶಾರ್ಟ್ ಲಿಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇಲ್ಲಿ ಪ್ರೊಸೀಜರ್ ಫಾರ್ ದಿ ರಿಜಿಸ್ಟ್ರೇಷನ್ ಯಾವ ರೀತಿ ನೀವು ರಿಜಿಸ್ಟರ್ ಮಾಡ್ಕೊಳ್ತಾರೆ ಸ್ಟೆಪ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಪ್ರೆಂಟಿಸ್ ವೆಬ್ಸೈಟ್ ಹೋಗಬೇಕಾಗುತ್ತೆ. ಕ್ಲಿಕ್ ಸ್ಟೂಡೆಂಟ್ ಲಾಗಿನ್,
ಫಾರ್ಗೆಟ್ ಪಾಸ್ವರ್ಡ್ ಅಥವಾ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಎಂಟರ್ ರಿಜಿಸ್ಟರ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡ್ಕೋಬೇಕು. ಆಮೇಲೆ ಸ್ಟೆಪ್ 2 ದಲ್ಲಿ ಸ್ಟೂಡೆಂಟ್ ಫ್ಲಾಗ್ ಎಂಟರ್ ರಿಜಿಸ್ಟರ್ ಐಡಿ ಮತ್ತು ಐಡಿ ಮತ್ತು ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಆಗಬೇಕಾಗುತ್ತೆ. ಆಮೇಲೆ ಯುನಿಕ್ ಅನಾಲ್ಮೆಂಟ್ ನಂಬರ್ ಟರ್ನ್ ರಿಜಿಸ್ಟರ್ ಇದೆ ಅದು ಜನರೇಟ್ ಆಗುತ್ತೆ. ಆಫ್ಟರ್ ಕಂಪ್ಲೀಷನ್ ಅಲ್ಲಿ ಪಾರ್ಟ್ ಬಿ ದಲ್ಲಿ ಸ್ಟೂಡೆಂಟ್ ಫ್ಲಾಗ್ ಅನ್ನು ಎಂಟರ್ ಮಾಡಬೇಕು. ಅಪ್ಲೈ ಅಗೇನ್ಸ್ಟ್ ಅಡ್ವರ್ಟೈಸ್ಮೆಂಟ್ ವೇಕೆನ್ಸಿ ಕೊಟ್ಟಿದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ಟೆಪ್ ವೈಸ್ ಅಬ್ಸರ್ವ್ ಬರುತ್ತೆ. ಇಲ್ಲಿ ಬಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇದು ವೆಬ್ಸೈಟ್ ಆಗಿದೆ. ಇದು ಕೂಡ ಏನಾಗಿದೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎ ಮತ್ತು ಎ ಪಾರ್ಟ್ ಬಿ ಅಂತ ಕೊಟ್ಟಿದ್ದಾರೆ. ಸೇಮ್ ಪ್ರೊಸೀಜರ್ ಇದೆ ಎಲ್ಲ ಕಡೆನೂ. ಈ ರೀತಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಲಾಸ್ಟ್ ಡೇಟು 29/5/2026 ಆಗಿದೆ. ಆಮೇಲೆ ಡಿಕ್ಲೇಷನ್ ಮಾಡೋದು ಶಾರ್ಟೆಸ್ಟ್ ಇರೋದು 5/6/2026 ಆಗಿದೆ. ಇಲ್ಲಿ ಏನು ವರ್ಕಿಂಗ್ ಡೇಸ್ ಬಿಟ್ಟಿದೆ ಅಂದ್ರೆ 15/6/2026 19/6/2026 ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಈ ಅಡ್ರೆಸ್ಗೆ ನಾವು ನೇರವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹುಡುಕಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ಇದನ್ನ ಕರೆಕ್ಟಾಗಿ ಓದಿ. ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಓದ್ಕೋಬಹುದು, ಓದ್ಕೊಂಡು ಅಪ್ಲೈ ಮಾಡಬಹುದು. ಇಷ್ಟು ಚಾಮುಂಡೇಶ್ವರಿ ವಿದ್ಯುತ್ ಸಾರ್ವಜನಿಕ ಅಪಾಯಿಂಟ್ಮೆಂಟ್ ಬಂದಂತ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಆಗಿತ್ತು. 1 ವರ್ಷದವರೆಗೆ ಯಾರು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವೆಬ್ಸೈಟ್ ಆಗಿದೆ. ಇದೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ತಗೋಣ. ಆಗಿದೆ. ಓಕೆ, ಈಗ ಬಂದಿದೆ. ಇಲ್ಲಿ ನೀವು ಮೆಡಿಕಲ್ ನೋಡ್ಕೋಬಹುದು. ಇಲ್ಲಿ ರಿಜಿಸ್ಟರ್ ಅಂತ ಇಲ್ಲ, ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ ಕಾಣ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೂಡೆಂಟ್ ಕೊಟ್ಟಿದ್ದಾರೆ. ಡಿಪ್ಲೊಮಾ ಗ್ರಾಜುಯೇಟ್ ಕೋರ್ಸ್ ಇರ್ತದೆ. ಸ್ಟೂಡೆಂಟ್ ಇಲ್ಲಿ ಸ್ಟೂಡೆಂಟ್ ಇದ್ದಲ್ಲಿ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸ್ಟೆಪ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ ಅಂತ. ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹೇಳ್ಬೇಕು, ನೆಟ್ವರ್ಕ್ ಸ್ಲೋ ಆಗ್ತಾ ಇದೆ. ಇಲ್ಲಿ ಅವರು ಸ್ಟೆಪ್ 1 ಅಂತ ಕೊಟ್ಟಿದ್ದಾರೆ. ರಿಜಿಸ್ಟರ್ ಇಲ್ಲಿ ನೀವು ಓದ್ಕೊಂಡು ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ನೀವು ನೋಡ್ಕೊಳ್ಳಿ. ವ್ಯಾಲಿಡ್ ಇಮೇಲ್ ಐಡಿ, ಮೊಬೈಲ್ ನಂಬರು, ಆಧಾರ್ ನಂಬರು, ಏನಾದ್ರು ಕ್ವಾಲಿಫಿಕೇಶನ್ ಡಿಗ್ರಿ ಯಾವ್ದು ಕೊಟ್ಟಿದ್ದಾರೆ ಅದನ್ನು ಇವೆಲ್ಲ ಬೇಕಾಗುತ್ತೆ. ಎಸ್ ಅಂತ ಕೊಟ್ಟು ನೋಟ್ ಆಗಿರೋದು ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ಮತ್ತೆ ಬ್ಯಾಕ್ ಹೋಯ್ತು. ಇದನ್ನ ಎಸ್ ಅಂತ ಕೊಡಿ. ಇಲ್ಲಿ ಎಸ್ ಅಂತ ಕೊಟ್ಟು ಈ ರೀತಿ ಬರುತ್ತೆ. ಸ್ಟೂಡೆಂಟ್ ಮೊಬೈಲ್ ನಂಬರ್, ಇಮೇಲ್ ಐಡಿ ಆಗಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಈ ಬಾಕ್ಸ್ ಅಲ್ಲಿ ಹಾಕಿ ಸೆಂಡ್ OTP ಅಂತ ಕೊಟ್ಟರೆ ಮೊಬೈಲ್ ನಂಬರ್ಗೆ ಇಮೇಲ್ ಅದು OTP ಹೋಗುತ್ತೆ. OTP ಹೋದ ನಂತರ ಅದು ವೆರಿಫೈ ಆಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಮುಂದಾಗುತ್ತೆ. ಆ ರೀತಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಲಿಂಕ್ ಅನ್ನು ವಿಡಿಯೋ ಕಡೆ ಕೊಡ್ತೀನಿ. ಅಲ್ಲಿಂದ ತಾವು ನೇರವಾಗಿ ಬಂದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನೂ ಫ್ರೆಂಡ್ಸ್ ಕಾಮಕಲ್ಲಿ ಇದನ್ನ ಶೇರ್ ಮಾಡಿ. ಈ PDF ಆಗಿದೆ. ಈ PDF ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಕೊಡ್ತೀವಿ, ಲಿಂಕ್ ಕೂಡ ಕೊಟ್ಟಿರ್ತೀವಿ. ಮತ್ತು ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.